ಕೊಟ್ಟು ಮೌನ ಪ್ರತಿಭಟನೆ ಕಳೆದ ಬಾರಿ ಏನು ನಾವು 2024ನೇ ಸಾಲಿನಲ್ಲಿ ಒಂದು ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮುಷ್ಕರವನ್ನು ಕೈಗೊಂಡಿದ್ವಿ. 5 ದಿನಗಳ ಕಾಲ ಮುಷ್ಕರವನ್ನು, ಅದು ಸಹ ಮೌನ ಪ್ರತಿಭಟನೆ ಆಗಿತ್ತು. ಅದನ್ನು ಸರ್ಕಾರದವರು ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕರೆದು ರಾಜ್ಯಾಧ್ಯಕ್ಷರನ್ನು ಕರೆದು ನಿಮ್ಮ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಈಡೇರಿಸ್ತೀವಿ ಅಂತ ಹೇಳಿ ಕಾಲಮಿತಿಯನ್ನು ತೆಗೆದುಕೊಂಡಿದ್ದು. ಆ ಕಾಲಮಿತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಯಾವುದೇ ರೀತಿ ಸಹ ಈಡೇರಿಸದೆ ಕಾಲಕೋಶ ತಗೊಂಡು ಯಾವುದೇ ರೀತಿ ಬೇಡಿಕೆ ಈಡೇರಿಸೋದಿಲ್ಲ. ಹಾಗಾಗಿ ಮತ್ತೆ ಈ 2ನೇ ಹಂತದ ಮುಷ್ಕರವನ್ನು ನಾವು ಎಲ್ಲ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರನ್ನು ಕೂತ್ಕೊಂಡು ಕಾರ್ಯಕಾರಿ ಸಮಿತಿಯನ್ನು ಮಾಡಿಕೊಂಡು 2ನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಮಾತಾಡಿಕೊಂಡು ಇದೇ ತಿಂಗಳ 10ನೇ ತಾರೀಕಂದು ನಾವು ಈ ಥರ ಎಲ್ಲ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಮೌನವಾಗಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಮನದಟ್ಟಾಗುವ ರೀತಿಯಲ್ಲಿ ಒಂದು ಕಪ್ಪು ಕೊಟ್ಟಿಯನ್ನು ಧರಿಸಿಕೊಂಡು ಒಂದು ಮುಷ್ಕರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಸದರಿ ಮುಷ್ಕರಕ್ಕೆ ನಮ್ಮ ಕಂದಾಯ ನೌಕರರ ಇಲಾಖಾ ಸಂಘದವರು ಸಹ ಹಾಗೂ ಗ್ರಾಮ ಸಹಾಯಕರ ಸಂಘ ಸಹ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿರ್ತದೆ. ಅದೇ ರೀತಿ ಎಲ್ಲರ ಸಹಯೋಗದೊಂದಿಗೆ ನಾವು ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಕಾಲ ಹಮ್ಮಿಕೋಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರ್ತಾರೆ ಹಾಗೂ ರಾಜ್ಯಾಧ್ಯಕ್ಷರು ಹೇಳಿರ್ತಾರೆ. ಅದರಂತೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಸದರಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಹಲವು ವ್ಯತ್ಯಯಗಳಾಗ್ಬೋದು. ಸೇವೆಗಳನ್ನು ತಲುಪೋದ್ರಲ್ಲಿ ಸಾರ್ವಜನಿಕರು ಸಹ ಸದರಿ ಮುಷ್ಕರಕ್ಕೆ ನಮಗೆ ಸಹಕಾರ ಕೊಡಬೇಕು ಹಾಗೂ ಪತ್ರಕರ್ತರು ಸಹ ಈ ಮುಷ್ಕರಕ್ಕೆ ಸಹಕಾರ ಕೊಟ್ಟು ಮುಷ್ಕರನ ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ಈ ಸಮಯದಲ್ಲಿ ಕೇಳ್ಕೊಳ್ತೀವಿ.